ಪಂಡಿತ ರಾಮಕೃಷ್ಣರೇ. ಮಹಾರಾಜ. ಕೇಳಿಸ್ತಾ ನಿಮ್ಗೆ? ಕೇಳಿಸ್ಕೊಂಡೆ ಮಹಾರಾಜ, ನನ್ ಪ್ರಾಣ ಉಳಿತು. ಅದೆಲ್ಲ ಮುಂಚೆ ಏನಾಗಿತ್ತು? ಇವರು ಸರ್ವಪ್ರಥಮ ನಮ್ಮನ್ನ ಕೊಲ್ಲೋದಕ್ಕೆ ಬಂದಿದ್ರು. ಹಾ ಹೌದು ಮಹಾರಾಜ್, ನಿಮ್ಮನ್ನೇ. ಎಲ್ಲದಕ್ಕಿಂತ ಮುಂಚೆ ಗುಂಗ್ರ ಮಹೋದಯ, ನಿಮಗೆ ಗೊತ್ತಿರಬೇಕು ಪಂಡಿತ ರಾಮಕೃಷ್ಣ ಯಾರಿಗೆ ಕೆಲಸ ಮಾಡ್ತಾರೆ ಅಂತ. ಹೌದು, ನಿಮಗೆ. ಮತ್ತೆ ಪಂಡಿತ ರಾಮಕೃಷ್ಣರ ಮೇಲೆ ಪ್ರಹಾರ ಮಾಡಕ್ಕೆ ಬಂದಾಗ ನಿಮಗೆ ಗೊತ್ತಿರಬೇಕು ಅದೇನಂದ್ರೆ ನಮ್ಮೇಲ್ ಪ್ರಹಾರ ಮಾಡಿದ್ದೀರಾ ಅಂತ. ಹೌದಾ ಅಲ್ವಾ? ಹೌದು. ಪಂಡಿತ ರಾಮಕೃಷ್ಣ, ಈಗ ವಿಷಯ ಏನು ಅಂತ ಗೊತ್ತಾಯ್ತಾ? ಆಯ್ತು ಮಹಾರಾಜ. ಮತ್ತೆ ಗುಂಗ್ರ ಮಹೋದಯ, ನಿಮ್ಮ ಸಮಯ ಸಮಾಪ್ತಿ ಆಯ್ತು. ಮತ್ತೆ ಇನ್ಮೇಲೆ ನಿಮ್ಮ ಬಾಕಿ ಜೀವನನ ಸೆರೆವಾಸದಲ್ಲೇ ನಡೆಸಬೇಕಾಗುತ್ತೆ. ಕರ್ಕೊಂಡು ಹೋಗಿ ಇವನ್ನ. ಅರೆ ಮೂರ್ಖರೇ, ಅಲ್ಲಿ ಇಲ್ಲಿ ಯಾಕೆ ಓಡಾಡ್ತಾ ಇದ್ದೀರಾ? ನಾವು ಕಾಯುತ್ತಿದ್ದೇವೆ ಗುರೂಜಿ. ಯಾರು? ಮಹಾರಾಜರ ಕರೆಯೋಲೆಗಾಗಿ ಗುರೂಜಿ. ನಿನ್ನೆ ರಾತ್ರಿ ವಿಜಯನಗರದ ಜನರ ಮುಂದೆ ನಡೆದ ಆ ಅವಮಾನಕರ ಘಟನೆಗೆ ನೀವೇ ಜವಾಬ್ದಾರರಾಗುತ್ತೀರಾ? ಅನಂತಲಕ್ಷ್ಮಿ ನಿಮ್ಮ ತಂಗಿಯೇ ತಾನೇ? ಪ್ರೀತಿಯ ಸಹೋದರಿ ಗುರುಜಿ, ಪ್ರೀತಿಯ ಸಹೋದರಿ. ಅಯ್ಯೋ ಭಗವಂತ, ಇವಾಗ ಏನಾಗುತ್ತೋ? ಅರೆ, ನಮ್ಮ ಪ್ರೀತಿಯ ತಂಗಿ ಅನಂತಲಕ್ಷ್ಮಿ. ಹೇಳಿ ಭ್ರಾತಾಶ್ರೀ. ನಿನಗೆ ಪಂಡಿತ್ ರಾಮಕೃಷ್ಣನ ಬಾಮೈದ. ಅವನೊಬ್ಬ ಕತ್ತೆ, ನಾಲಾಯಕ್ಕು, ದಡ್ಡ, ಮೂರ್ಖ. ಗೋವಿಂದನೇ ಸಿಕ್ಕಿದ್ದ ನಿನಗೆ. ಅವನಲ್ಲಿ ಏನ್ ನೋಡ್ಬಿಟ್ಟು ಮದ್ವೆ ಆಗ್ಬೇಕು ಅಂತಿದೀಯಾ? ನಾನ್ ನಿಮ್ಗೆ ಅದನ್ನ ಹೇಳಕ್ ಆಗಲ್ಲ. ಯಾಕೆ? ನಾನೇನಾದ್ರೂ ನಿಮ್ಗೆ ಹೇಳ್ಬಿಟ್ರೆ ಆಮೇಲೆ ನಿಮ್ಗೂ ಅವ್ರ ಮೇಲೆ ಪ್ರೀತಿ ಆಗತ್ತೆ. ಹೌದಾ? ಇಲ್ಲ. ಶಿವ 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 ಶಿವ, ಪ್ರೀತಿ ಆಗತ್ತಾ? ಹೌದು ಭ್ರಾತಾಶ್ರೀ. ನೋಡು ವರುಣ್ಮಾಲ, ನೋಡಿಯುಳ್ಳ ವಿಜಯನಗರದಲ್ಲಿ ಮುಖ ತೋರಿಸೋದಕ್ಕೆ ಯೋಗ್ಯನಲ್ಲ ನಾನು. ಗುರುಗಳೇ, ಅದು ನಿಮ್ಮ ಕರ್ಮದ ಫಲ. ಸ್ವಾಮಿ, ನನಗ್ ಖಂಡಿತ ಗೊತ್ತಿದೆ ನಿಮ್ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ. ನಾನ್ ಈಗ್ಲೇ ಕೆಂಪ್ ಮೆಣಸಿನ್ಕಾಯಿ ತರ್ತೀನಿ, ಅದರಿಂದ ನಿಮ್ ದೃಷ್ಟಿ ತೆಗಿತೀನಿ. ಬೇಡ ಬೇಡ ಬೇಡ, ಸಾಕು. ಯಾವ ಅವಶ್ಯಕತೆನೂ ಇಲ್ಲ ವರುಣ್ಮಾಲ. ಪ್ರಣಾಮಗಳು ಗುರುವರ್ಯ. ಮಹಾರಾಜರು ನಿಮ್ಮನ್ನು ಕರೆಯುತ್ತಿದ್ದಾರೆ. ಯಾವ ವಿಷಯಕ್ಕೆ ಭಯ ಆಯ್ತು ಅದೇ ಆಯ್ತು. ಇವಾಗ ಮಹಾರಾಜರಿಗೆ ಏನು ಉತ್ತರ ಕೊಡೋದು? ಸಾಯಿಸ್ಬಿಟ್ಟೆ ಮಹಾಲಕ್ಷ್ಮಿ. ನೋಡಿ ಮಹಾರಾಜ್ರೆ, ನಮಗೆ ನ್ಯಾಯ ಕೊಡಿ ಮಹಾರಾಜ್ರೆ, ನ್ಯಾಯ ಕೊಡಿ ಮಹಾರಾಜ್ರೆ. ನೀವು ನಮ್ ಗುರುಗಳು ಮಹಾರಾಜ್ರೆ. ನಾವ್ ನಿಮ್ ಗುರುಗಳು ಮಹಾರಾಜ್ರೆ. ಮತ್ತೆ ನಿಮ್ಮ ರಾಜ್ಯ ಭಾರದಲ್ಲಿ ನಮ್ಗೆ ಹೇಗಾಗ್ತಿದೆಯಲ್ಲ ಮಹಾರಾಜ್ರೆ. ಶಾಂತರಾಗಿ ಗುರುಗಳೇ. ಹಾಗೆ ಶಾಂತಿಪೂರ್ವಕವಾಗಿ ನನಗೆ ಹೇಳಿ ಏನ್ ಅನ್ಯಾಯ ಆಯ್ತು ಅಂತ. ಮಹಾರಾಜ್ರೆ, ನಿನ್ನೆ ಸಂಪೂರ್ಣ ವಿಜಯನಗರದ ಮುಂದೆ ನಾವು ವರ್ಷಗಳಲ್ಲಿ ಗಳಿಸಿದ ಸನ್ಮಾನ ಧೂಳಲ್ಲಿ ಬೆರ್ತೋಯ್ತು ಮಹಾರಾಜ. ಮತ್ತೆ ಇದಕ್ಕೆಲ್ಲ ಕಾರಣ ಇವನು, ಈ ಪಂಡಿತ ರಾಮಕೃಷ್ಣ. ಮಹಾರಾಜ ಇವರ ಬಾಮೈದ ನಮ್ಮ ಮುಗ್ಧ ಅಕ್ಕ ತಂಗಿಯರನ್ನ ಏನೋ ಮರಳು ಮಾಡಿ ವೇದಿಕೆ ಮೇಲೆ ಇದೆಲ್ಲ ಹೇಳೋದಕ್ಕೆ ಒಪ್ಪಿಸಿದ್ದಾರೆ. ಮಹಾರಾಜ, ಈ ಷಡ್ಯಂತ್ರದಲ್ಲಿ ಪಂಡಿತ ರಾಮಕೃಷ್ಣನ ಪೂರ ಸಹಕಾರ ಇದೆ. ನಮ್ಮ ಮನಸ್ಸಿಗೆ ಯಾವಾಗ ಶಾಂತಿ ಸಿಗುತ್ತೆ ಅಂದ್ರೆ ಮಹಾರಾಜ, ನೀವು ಪಂಡಿತ ರಾಮಕೃಷ್ಣ ಮತ್ತೆ ಮೂರ್ಖ ಗೋವಿಂದನಿಗೆ ಕಠೋರ ಶಿಕ್ಷೆ ಕೊಟ್ಟಾಗ. ಹೌದು ಮಹಾರಾಜ, ನಮ್ಮ ತಂಗಿ, ಮುಗ್ಧ ತಂಗಿ ಅನಂತಲಕ್ಷ್ಮಿ ವಿಜಯನಗರಕ್ಕೆ ಯಾಕೆ ಬಂದಿತ್ತು? ಶಾಂತರಾಗಿ ಗುರುಗಳೇ, ನೀವು ಶಾಂತರಾಗಿ. ನಿಮ್ಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ. ಮಹಾಮಂತ್ರಿ ಮಹಾರಾಜ, ಗೋವಿಂದು ಮತ್ತೆ ಅನಂತಲಕ್ಷ್ಮಿನ ಇಲ್ಲಿ ರಾಜದರ್ಬಾರದಲ್ಲಿ ಪ್ರಸ್ತುತ ಮಾಡಬೇಕು. ಅನಂತಲಕ್ಷ್ಮಿ ಯಾಕೆ ಮಹಾರಾಜ? ಎಲ್ಲ ತಪ್ಪು ಮೂರ್ಖ ಗೋವಿಂದಂದು. ಗುರುವರಿರೇ, ನೀವು ನ್ಯಾಯ ಕೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ನ್ಯಾಯ ಸಿಗುತ್ತೆ. ಆದ್ರೆ ನಾವು ನ್ಯಾಯ ಕೊಡಿಸ್ಬೇಕು ಅಂತಂದ್ರೆ ಅನಂತಲಕ್ಷ್ಮಿ ಕೂಡ ಇಲ್ಲಿ ಉಪಸ್ಥಿತರಾಗಬೇಕು. ಸರಿ ಮಹಾಮಂತ್ರಿಗಳೇ. ಆಗಲಿ ಮಹಾರಾಜ. ಕೊತ್ವಾಲ, ಹೋಗಿ ಕರೆದುಕೊಂಡ್ ಬಾ. ಗುರುವರ್ಯರೇ, ನೀವು ನಿಮ್ ಸ್ಥಾನನ ಸ್ವೀಕರಿಸಿ.
ರಾಮ, ಇದನ್ನ ಮುಂದೆ ನರಿ ಹಿಂದೆ ಹುಲಿ ಎಂದು ಹೇಳುತ್ತಾರೆ. ಗುರುಗಳು ಈಗಾಗಲೇ ಕೋಪದಲ್ಲಿದ್ದಾರೆ. ಮಹಾರಾಜರು ನ್ಯಾಯ ಬೇಕೇ ಬೇಕು ಎನ್ನುತ್ತಿದ್ದಾರೆ. ಈ ಗೋವಿಂದ ನಿನ್ನನ್ನು ಹಾಳು ಮಾಡದೆ ತೆನಾಲಿಗೆ ಹೋಗುವುದಿಲ್ಲ. ಪ್ರಣಾಮ ಮಹಾರಾಜ. ಪ್ರಣಾಮ ಪ್ರಣಾಮ. ಅನಂತ ಲಕ್ಷ್ಮಿ, ಏಯ್ ಸುಮ್ನಿರು. ಇಲ್ಬಾ ಅನಂತ ಲಕ್ಷ್ಮಿ, ಇಲ್ಬಾ. ಹಾ, ಇಲ್ಲಿ ನಿಂತ್ಕೊ. ಪ್ರಜ್ಞೆ ಇರ್ಲಿ ಮೂರ್ಖ ಗೋವಿಂದ. ಇನ್ನೊಂದ್ಸರಿ ನಿನ್ ಬಾಯಲ್ಲಿ ನನ್ನ ತಂಗಿ ಹೆಸರು ಬಂದ್ರೆ ನಿನ್ನ ಇಲ್ಲೇ ಭಸ್ಮ ಮಾಡ್ಬಿಡ್ತೀನಿ. ಹೌದಾ? ಭಸ್ಮ ಮಾಡ್ತೀರಾ? ಮಾಡ್ ತೋರ್ಸಿ, ನಾವು ನೋಡ್ತೀವಿ ಹೇಗೆ ಅಂತ. ನೋಡಿ ಶಾರದಾದೇವಿ, ನಾನ್ ನಿಮ್ ಹತ್ರ ಅಲ್ಲ, ಗೋವಿಂದನ ಹತ್ರ ಮಾತಾಡ್ತಿರೋದು. ಶಾಂತಿ ಶಾಂತಿ. ಇಲ್ಲಿರೋರು ಎಲ್ರೂ ಕೂಡ ಶಾಂತರಾಗಿ. ನ್ಯಾಯ ನಾನ್ ಕೊಡ್ಬೇಕು. ಅನಂತಲಕ್ಷ್ಮಿ, ನಾನ್ ನಿಮ್ಮಿಂದ ತಿಳ್ಕೊಬೇಕಾಗಿರೋದೇನು ಅಂದ್ರೆ, ನೀವು ನಿನ್ನೆ ನಾಟಕದಲ್ಲಿ ಏನೆಲ್ಲ ಮಾಡಿದ್ರಿ ನಿಮಗನ್ಸುತ್ತಾ ಅಲ್ಲಿ ಯಾರಾದ್ರೂ ಹೇಳ್ಕೊಟ್ಟಿದ್ದಾರೆ ಅಂತ? ಹೇಳು ತಂಗಿ, ಹೇಳು ಹೇಳು. ಹೌದು ಮಹಾರಾಜ್ರೇ, ಪಂಡಿತ ರಾಮಕೃಷ್ಣರು. ಕೇಳಿದ್ರ ಮಹಾರಾಜ? ಕೇಳಿಸ್ಕೊಂಡ್ರ ನೀವು? ಪಂಡಿತ ರಾಮಕೃಷ್ಣ, ಮಹಾರಾಜ, ನಾನಂತೂ ನಳದ ಮಯಂತಿಯ ಅಭಿನಯ ಮಾಡೋದಕ್ಕೆ ನಾನು ಅವ್ರಿಗೆ ಹೇಳಿದ್ದು. ಬರೀ ಕೇವಲ ಇವ್ರಿಗಲ್ಲ, ಮಂತ್ರಿ ಅವ್ರಿಗೆ, ಕೊತ್ವಾಲ್ ಅವ್ರಿಗೆ, ಎಲ್ಲಾರ್ಗೂ ಇದನ್ನೇ ಹೇಳಿದ್ದು. ಹೌದು ಮಹಾರಾಜರೇ, ನಾನು ನಿನ್ನೆ ನಾಟಕದಲ್ಲಿ ಇಂದ್ರರಾಜನಾಗಿದ್ದೆ. ಆದರೆ ಪಂಡಿತ ರಾಮಕೃಷ್ಣ ಅವರೇ ನನಗೆ ಹಸಿರು ಬಣ್ಣದ ಉಡುಪನ್ನು ಕೊಟ್ಟಿದ್ದರು ಮಹಾರಾಜರೇ. ಮತ್ತೆ ಹಸಿರು ಬಣ್ಣದ ಉಡುಪು. ಕೊತ್ವಾಲ್, ಶಾಂತರಾಗಿ ಕೊತ್ವಾಲ್. ನಿಮ್ಮ ವ್ಯತ್ಯೆನ ನಾನು ಆಮೇಲೆ ಕೇಳ್ಕೊತೀನಿ. ನಾನೀಗ ನ್ಯಾಯ ಮಾಡ್ಬೇಕಾಗಿದೆ. ಅನಂತಲಕ್ಷ್ಮಿ, ನಾನು ನಿಮ್ಮಿಂದ ತಿಳ್ಕೊಬೇಕಾಗಿದೆ. ನಿನ್ನೆ ನೀವು ನಲ್ ದಮಯಂತಿ ನಾಟಕದಲ್ಲಿ ಅಲ್ಲಿ ಏನೆಲ್ಲ ಮಾಡಿದ್ರಿ ನಿಮಗನ್ಸುತ್ತಾ ಅಲ್ಲಿ ಯಾರೋ ಬಂದು ಹೇಳ್ಕೊಟ್ರು ಅಂತ? ಅದನ್ನ ನಿಮ್ಮಿಂದ ತಿಳ್ಕೊಬೇಕು ನಾನು. ಪಂಡಿತ ರಾಮಕೃಷ್ಣರು ಇಲ್ಲ, ಈಗಂತೂ ನಮ್ಮ ಹೃದಯ, ನಾನು ಗೋವಿಂದಲೂನ ಪ್ರೀತಿ ಮಾಡ್ತೀನಿ, ಮತ್ತೆ ಅವರನ್ನೇ ಮದ್ವೆ ಮಾಡ್ಕೋಬೇಕು ಅಂತಿದ್ದೀನಿ. ಅನಂತಲಕ್ಷ್ಮಿ, ನೀನು ಮನೆಗೆ ಹೋಗು. ಮಹಾರಾಜ್ರೇ, ನಾವು ಬೆಳಗ್ಗೆ ಮನೆ ಬಿಟ್ಟಾಗ ಇವಳಿಗೆ ಜ್ವರ ಇತ್ತು. ಏನಾಗಿದೆ ಅಂದ್ರೆ ಆ ಜ್ವರ ಇವಳ ತಲೆ ಕೆಡಿಸ್ತಿದೆ. ಅನಂತಲಕ್ಷ್ಮಿ, ನೀನ್ ಈ ಕೂಡ್ಲೆ ಮನೆಗೆ ಹೋಗು. ಇಲ್ಲ ಗುರುವರ್ಯರೇ, ನಿಮಗೆ ನ್ಯಾಯ ಬೇಕು ಅಲ್ವಾ? ಹ, ನಿಮಗೆ ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ. ನೀವು ಎಲ್ಲೂ ಹೋಗ್ತಾ ಇಲ್ಲ ಅನಂತಲಕ್ಷ್ಮಿ ದೇವಿ. ಗೋವಿಂದು, ಹೇಳಿ ಮಹಾರಾಜ್ರೆ. ನೀವು ಅನಂತಲಕ್ಷ್ಮಿ ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ? ಇಲ್ಲ ಮಹಾರಾಜ್ರೆ. ನಾನ್ ಬರೀ ಅನಂತಲಕ್ಷ್ಮಿ ಜೊತೆಗೆ ವಿವಾಹ ಆಗ್ಬೇಕು ಅಂದ್ಕೊಂಡಿದ್ದೀನಿ. ಮತ್ತೆ ಆಗಕ್ಕೆ ಇಷ್ಟಪಡ್ತೀನಿ. ಇವತ್ತಿನವರೆಗೂ ಒಂದು ನಾಣ್ಯನಾರು ಸಂಪಾದಿಸಿದ್ಯಾ ನೀನು? ಮದುವೆ ಆಗಕ್ ಹೊರಟ. ಗುರುವರ್ಯ, ನಾನ್ ಕಾಸು ದುಡಿದೇ ಇರ್ಬೋದು, ಆದ್ರೆ ನಾನು ಒಳ್ಳೆ ಪಾತ್ರನೇ ದುಡ್ದೆ. ರಾಮ್ಲೀಲಲ್ಲಿ ಮುಷ್ಯನಾಗಿ. ಹಾ, ಕಾಶಿ ಪಾತ್ರೆ ಕೈಯಲ್ಲಿಟ್ಕೊಂಡು ಭಿಕ್ಷೆ ಎತ್ಕೊಂಡು ನಮ್ ತಂಗಿ ಜೀವನ ನಿಭಾಯಿಸ್ತೀಯಾ ನೀನು? ಗುರುವರ್ಯ, ಇಲ್ಲಿವರೆಗೂ ನನ್ ದೀಕ್ಷೆ ಪೂರ್ತಿ ಆಗಿಲ್ವಲ್ಲ. ಎಲ್ಲಿವರೆಗೂ ನನ್ ದೀಕ್ಷೆ ಪೂರ್ತಿ ಆಗಲ್ವೋ ಅಲ್ಲಿವರೆಗೂ ನನ್ ಭಿಕ್ಷೆ ಬೇಡ ಆಗಿಲ್ಲ. ಅಯ್ಯೋ ಈಶ್ವರನೇ, ನಾವು ಪಂಡಿತ ರಾಮಕೃಷ್ಣನ್ ಮೇಲೆ ಸಂದೇಹ ಪಟ್ಟು ನಾವು ಸಮಯ ವ್ಯರ್ಥ ಮಾಡ್ಕೊಂಡ್ವಿ. ನಮ್ಮ ಈ ದುಡುಕನ್ನ ಉಪಯೋಗಿಸ್ಕೊಂಡು ಈ ಮೂರ್ಖ ಗೋವಿಂದ ನಮ್ಮ ಮುಗ್ಧ ತಂಗಿನ ತನ್ನ ಪ್ರೇಮ ಜಾಲದಲ್ಲಿ ಹಾಕೊಂಡ್ಬಿಟ್ಟ. ದೊಡ್ಡೋರ್ ಹೇಳ್ದಾಗೇನೆ ಎಲ್ಲಾ ಸಮಸ್ಯೆಗೂ ಮೂಲ ಈ ಪಂಡಿತ ರಾಮಕೃಷ್ಣ ಅಲ್ಲ, ಈ ಮೂರ್ಖ ಗೋವಿಂದ. ನೀವು ಹೇಗ್ ಅನ್ಕೊಂಡ್ಬಿಟ್ರಿ? ನನ್ ಸುಂದರವಾಗಿರೋ ಸೊಸೆ ಇದ್ರು ಕೂಡ ನನ್ ರಾಮ ಯಾವ್ದೋ ಪರಸ್ತ್ರೀನ ದೃಷ್ಟಿ ಎತ್ ನೋಡ್ತಾನೆ ಅಂತ. ನನ್ನ ಸುಂದರ ಅಂದ್ರಮ್ಮ ನೀವು? ಹಾ, ನೀವ್ ಹೇಗ್ ಅನ್ಕೊಂಡ್ಬಿಟ್ರಿ ಗುರುವರ? ನನ್ ತಮ್ಮ ಇದ್ದು ಕೂಡ ಇಂತ ಚಿಕ್ಕ ವಯಸ್ಸಿನ ಹುಡುಗ ಇದ್ರು ಈ ಅನಂತ ನನ್ ಗಂಡನ್ ನೋಡ್ತಾಳ ಅವಳು. ಅವ್ರನ್ ನೋಡಿ ಮತ್ತೆ ಇವನನ್ ನೋಡಿ. ನೋಡ್ದ ಅಮ್ಮ, ನೀನ್ ಅವಳಿಗೆ ಸೌಂದರ್ಯ ಅಂದ್ರೆ ನನಗೇನ್ ಹೇಳಿದ್ರು ನೋಡು. ಇದೇ ನನ್ನಿಂದನೂ ಒಂದು ದೊಡ್ಡ ತಪ್ಪಾಗಿದ್ದು. ಇಲ್ದೇ ಇದ್ರೆ ನಾ ಈ ತರ ದಿನಾನ ನೋಡ್ಬೇಕಾಗಿರ್ಲಿಲ್ಲ. ಮಹಾರಾಜ,
ನನ್ನ ಬುದ್ಧಿ ಕೆಲಸ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದೆ ಮಹಾರಾಜ. ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ಲ ಮಹಾರಾಜ. ನೀವೇ ಹೇಳ್ಬಿಡಿ ಮಹಾರಾಜ, ನಾನ್ ಏನ್ ಮಾಡ್ಬೇಕು ಅಂತ ನೀವೇ ಒಂದು ನಿರ್ಣಯ ಕೊಟ್ಬಿಡಿ ಮಹಾರಾಜ. ಅವಶ್ಯಕವಾಗಿ. ಅನಂತಲಕ್ಷ್ಮಿ, ಅದೇನಂದ್ರೆ ನಿಮ್ಗೆ ಮನೆ ಕೆಲಸ ಮಾಡೋದಕ್ ಬರುತ್ತಾ? ಮಹಾರಾಜ, ನಮ್ಮ ಮುದ್ದಿನ ಮಗಳು ಎಂತವಳು ಅಂದ್ರೆ ಅವಳಿಗೆ ಮನೇಲಿ ಕೂತ್ಕೊಂಡು ತಿನ್ನಕ್ಕೆ ಬರುತ್ತೆ, ಇನ್ನೇನು ಬರಲ್ಲ. ಗೋವಿಂದು, ನಿಮ್ಮ ದೀಕ್ಷೆ ಇನ್ನೂ ಸಂಪೂರ್ಣವಾಗಿಲ್ವಾ? ಮಹಾರಾಜ್ರೆ, ಈ ತರ ಗಮನ ಕೆಟ್ರೆ ಇವನ್ ಕೈಲಿ ಎಲ್ಲ ಆಗತ್ತೆ ಇದೆಲ್ಲ. ಹಾಗಾದ್ರೆ ಆಗ್ಲಿ, ನಾನು ನಿರ್ಣಯ ಮಾಡ್ತೀನಿ. ನ್ಯಾಯ ಖಂಡಿತವಾಗ್ಲೂ ಸಿಗುತ್ತೆ. ಅನಂತಲಕ್ಷ್ಮಿ ಮತ್ತು ಗೋವಿಂದು, ನಿನ್ನೆ ನಾಟಕದಲ್ಲಿ ನೀವು ಏನೆಲ್ಲ ಮಾಡಿದ್ರಿ, ಏನೆಲ್ಲ ಆಗಿತ್ತು ಅದು ಅನುಚಿತ. ನಾವು ಈ ಸಮಾಜದಲ್ಲಿರೋದ್ರಿಂದ ಸ್ವಲ್ಪ ಮರ್ಯಾದೆಯಿಂದ ನಡ್ಕೋಬೇಕಾಗತ್ತೆ, ಹಾಗೆ ಅದನ್ನ ಪಾಲನೆ ಕೂಡ ಮಾಡಬೇಕಾಗತ್ತೆ. ಹಾಗೆ ನೀವಿಬ್ರು ಈ ಮರ್ಯಾದೆನ ಉಲ್ಲಂಘನೆ ಮಾಡಿದಿರಾ, ಆದ್ರಿಂದ ನೀವಿಬ್ರು ಕೂಡ ದಂಡನೆಗೆ ಪಾತ್ರರಾಗಿದ್ದೀರಾ. ನಿಮ್ಮಿಬ್ಬರಿಗೂ ಕೂಡ ದಂಡನೆ ಏನು ಅಂತಂದ್ರೆ, ಗುರುವರ್ಯರ ಷಷ್ಠಿ ಪೂರ್ತಿ ಸಮಾರಂಭದ ನಂತರ ನೀವಿಬ್ರು ಕೂಡ ಮತ್ತೆ ನಿಮ್ಮ ಊರುಗಳಿಗೆ ವಾಪಸ್ ಹೋಗ್ಬೇಕು. ಗೋವಿಂದು, ನಿಮ್ಮ ದೀಕ್ಷೆನ ಪೂರ್ಣಗೊಳಿಸಿ. ಅದಾದ ನಂತರ ನೋಡೋಣ. ದೂರ ಇದ್ದಾಗಲೂ ಕೂಡ ನಿಮ್ಮ ಪ್ರೀತಿ ಇದೇ ರೀತಿ ಇರುತ್ತಾ ಅಂತ. ಆಗ ನಮ್ಗೆ ಅರ್ಥ ಆಗುತ್ತೆ ಇದು ಪ್ರೀತಿ ಅಂತ, ಯಾವುದೇ ಅವಶ್ಯಕವಾಗಿ ಆಕರ್ಷಣೆ ಅಲ್ಲ ಅಂತ. ಮತ್ತೆ ಹಾಗಾದ ನಂತರ ನಾವು ಸ್ವಯಂ ನಿಮ್ಮಿಬ್ಬರ ವಿವಾಹವನ್ನ ನಮ್ಮ ರಾಜ ದರ್ಬಾರದಲ್ಲಿ ಧೂಮ್ ಧಾಮ್ ಅಂತ ಮಾಡ್ತೀವಿ. ಆದ್ರೆ ಅದು ಗೋವಿಂದ್ಲು, ಇದು ನನ್ನ ಆದೇಶ, ಇದನ್ನ ಪಾಲನೆ ಮಾಡಲೇಬೇಕಾಗುತ್ತೆ. ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ, ಮಹಾರಾಜರಿಗೆ ಜಯವಾಗ್ಲಿ. ಸರಿಯಾಗಿ ನ್ಯಾಯ ಕೊಟ್ರಿ ಮಹಾರಾಜ್ರೆ, ಧನ್ಯವಾದ. ಪಂಡಿತ ರಾಮಕೃಷ್ಣ, ನೀನ್ ನಮ್ ಕುಂಡಲಿಯ ಪಾಪಗ್ರಹ. ನೀನ್ ನಮ್ ಜೀವನಾನ ಕಲುಷಿತಗೊಳಿಸ್ತಾ ಇರ್ತೀಯ. ನಿನಗೆ ಏನಾದ್ರು ಉಪಾಯ ಮಾಡ್ಲೇಬೇಕು. ಅನಂತ ಲಕ್ಷ್ಮಿ ಸಮಸ್ಯೆ ಅಂತೂ ಬಗೆಹರಿತು, ಈಗ ನಿಂದು ಏನಾದ್ರು ಮಾಡ್ಬೇಕು. ಮಹಾರಾಜ್ರೆ, ನಾನು ನಿಮ್ಗೆ ಒಂದು ಮಹತ್ವಪೂರ್ಣ ವಿಷಯ ಹೇಳಬೇಕು. ಅದರ ಸೀದಾ ಸಂಬಂಧ ನಿಮ್ಗಿರುತ್ತೆ. ಆ ಮಾತು ಅಷ್ಟೊಂದು ಮಹತ್ವನ ಗುರುವರ್ಯರೇ? ಹೌದು ಮಹಾರಾಜ. ಹಾಗಾದ್ರೆ ಹೇಳಿ ಏನು ಅಂತ. ರಾಮ, ಗುರುಗಳು ನಿನ್ನ ಮೇಲೆ ಚಾಡಿ ಹೇಳಲಿದ್ದಾರೆ. ಮಹಾರಾಜ, ಆ ಮಾತನ್ ನಿಮ್ಗೆ ಏಕಾಂತದಲ್ಲಿ ಹೇಳಕ್ ಬಯಸ್ತೇನೆ. ಆದ್ರೆ ಈ ಪಂಡಿತ ರಾಮಕೃಷ್ಣ ಇಲ್ಲೇ ಇರೋದು ಅನಿವಾರ್ಯ. ಗುರುವರ್ಯರೇ, ಈ ಸಮಯದಲ್ಲಿ ನಾನೊಂದು ಮಹತ್ವಪೂರ್ಣ ಕಾರ್ಯನ ಪೂರ್ಣಗೊಳಿಸಬೇಕಾಗಿದೆ. ಮತ್ತೆ ನಿಮ್ಮ ಮಹತ್ವಪೂರ್ಣ ಮಾತೇನಿದೆ ಅದನ್ನ ನಾವು ನಿಮ್ಮ ಷಷ್ಠಿ ಪೂರ್ತಿ ವಿವಾಹದ ನಂತರ ನಾವು ಕೇಳ್ತೀವಿ. ಗುರುವರ್ಯರೇ, ಇವತ್ತಿನ ಸಭೆ ಇಲ್ಲಿಗೆ ಸಮಾಪ್ತಿ ಆಗುತ್ತೆ. ಜೈ ಮಹಾರಾಜ, ಆದ್ರೆ ಮಹಾರಾಜ್ರೆ, ನೀವ್ಯಾಕೆ ತೊಂದರೆ ತಗೊಂಡ್ರಿ? ನೀವು ನಮ್ಗೆ ಸೂಚನೆ ಕೊಟ್ಟಿದ್ರೆ ನಾವೇ ನಿಮ್ಮ ಹತ್ರ ಬರ್ತಿದ್ವಲ್ಲ. ಅದು ರಾಜ್ಕುಮಾರಿ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿದೆ. ನಾನು ಮಹಾರಾಜ್ರೆ. ಅದೇನಂದ್ರೆ, ಮೊದಲು ನಾನ್ ಶುರು ಮಾಡ್ಬೇಕಾಗಿದೆ, ಯಾಕಂದ್ರೆ ನಾವು ಸ್ವಲ್ಪ ಮಾತನ್ನ ಆಡ್ಬೇಕಾಗಿದೆ. ಹೇಳಿ ಮಹಾರಾಜ್ರೆ. ರಾಜ್ಕುಮಾರಿ ಅವರೇ, ನಾನು ಬಾಲಕ ಅಲ್ಲ. ಮಹಾರಾಜರೇ, ನಾನು ನಿಮ್ಮನ್ನ ಮಗುವಂತಲ್ಲ, ದೊಡ್ಡ ಯೋಧರಂತೆ ನೋಡುತ್ತೇನೆ. ಅದೇನಂದ್ರೆ, ನೀವು ಆತರರಾಗಿದ್ದೀರಾ. ನನ್ನ ಮಾತನ್ನ ಸಂಪೂರ್ಣ ಮುಗಿಸೋದಕ್ ಬಿಡಿ. ಆಗಲಿ ಮಹಾರಾಜರೇ. ನನಗೆ ಗೊತ್ತಿದೆ ನಿಮ್ಮ ಹೃದಯದಲ್ಲಿ ನನಗೆ ಯಾವ ಸ್ಥಾನ ಇದೆ ಅಂತ. ಭಗವಂತ ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾನೆ, ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಆದರೆ ಈಗ ರಾಜ್ಕುಮಾರಿ ಅವರೇ, ಒಂದು ಪ್ರತ್ಯೇಕ ಕಾರ್ಯ ಮತ್ತು ಕ್ರಿಯೆಯ ಈಗ ಒಂದು ನಿರ್ಧಾರದ ಸಮಯ ಆಗಿದೆ. ಆದರೆ ಮಹಾರಾಜರೇ, ನನ್ನ ಮಾತಿನ ಮುಗ್ದಿಲ್ಲ. ನನ್ನ ಮಾತನ್ನ ಪೂರ್ಣಗೊಳಿಸೋದು ಬಿಡಿ. ರಾಜ್ಕುಮಾರಿ ಅವರೇ, ನಾನು ನಿಮಗೆ ಮಾತು ಕೊಡ್ತೀನಿ. ಸಮಯ ಸಿಕ್ಕಿದಾಗ ನಾನು ನಿಮ್ಮ ತಂದೆಯವ್ರ ಜೊತೆಗೆ
ಈ ವಿಷಯವಾಗಿ ಮಾತಾಡ್ತೀನಿ. ನಿಜವಾಗ್ಲೂ ಸತ್ಯ ಏನಿದೆ, ಆದ್ರೆ ನಾನಂತೂ ಈ ಮಾತನ್ನ ಕೊಡ್ಲೇಬೇಕಾಗಿದೆ. ಮಹಾರಾಜ್ರೇ, ನಿಮಗೋಸ್ಕರ ನಾವು ನಮ್ಮ ಜೀವನವನ್ನು ಅರ್ಪಿಸುತ್ತೇವೆ. ಆದ್ರ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಮಾತು ಕೊಡಿ, ನಾನು ಎಲ್ಲಿವರೆಗೂ ಸ್ವಯಂ ನಿಮ್ಗೆ ಅದನ್ನ ನೀಡೋದಕ್ಕೆ ಬರೋದಿಲ್ವೋ ಅಲ್ಲಿವರೆಗೂ ನೀವ್ ಈ ವಿಜಯನಗರದಲ್ಲಿ ಏನು ಮಾತಾಡೋಗಿಲ್ಲ. ಆದರೆ ರಾಜ್ಕುಮಾರಿ ಅವರೇ, ಮಾತಾಡ್ತಾ ಇದ್ದಲ್ಲ, ನಾವ್ ಈ ರೀತಿ ನಡ್ಕೊಳ್ಳೋದು ಅನುಚಿತ. ನೀವು ಒಡಿಶಾ ರಾಜ್ಕುಮಾರರ ಪುತ್ರಿ. ನಿಮ್ಮ ಗೌರವ, ಮರ್ಯಾದೆ, ನಿಮ್ಮ ನಿಷ್ಠೆ ಇದೆಲ್ಲಾನು ಸಂಭಾಳಿಸ್ಬೇಕು ನೀವು. ನಾವು ಪ್ರಸನ್ನರಾಗ್ತೀವಿ. ನೀವು ಹೇಳ್ದಂಗೆ ಆಗಲಿ ಮಹಾರಾಜರೇ. ಧನ್ಯವಾದ. ನಾನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ, ನನಗನ್ಸುತ್ತೆ ಈಗಿಂದೀಗ್ಲೇ ಇದೇ ಸಮಯದಲ್ಲಿ ಒಡಿಶಾಗೆ ಹೋಗ್ಬೇಕು ಅಂತ. ಖಂಡಿತ ಮಹಾರಾಜರೇ. ಇದರ ಅವಶ್ಯಕತೆ ಇಲ್ಲ. ಶೀಘ್ರವಾಗಿ ಮತ್ತೆ ಸಿಗೋಣ. ಸೌದಾಮಿನಿ ದೇವಿ, ಇದು ಆಗೋದಕ್ಕೆ ಸಾಧ್ಯವಿಲ್ಲ ಮಹಾರಾಜರೇ. ಮಹಾರಾಜರೇ, ಇದು ಅನ್ಯಾಯ, ಅನ್ಯಾಯ. ಸೌದಾಮಿನಿ ದೇವಿ, ನೀವೇನ್ ಹೇಳ್ತಾ ಇದ್ದೀರಾ? ಏನ್ ಅನ್ಯಾಯ ಆಗಿದೆ? ಮಹಾರಾಜರೇ, ನಾನು ಗುರುಗಳ ಶಿಷ್ಯೆ. ಅವರ ಮದುವೆಯಲ್ಲಿ ನನ್ನ ನೃತ್ಯವನ್ನು ಆಯೋಜನೆ ಮಾಡಲಿಲ್ಲ. ಹಾಗಾದರೆ ಇದು ಅನ್ಯಾಯ ಇಲ್ದಿರ ಇನ್ನೇನು? ನಾನು ಅನ್ಕೊಂಡೆ, ನಾನು ಅರ್ಥ ಮಾಡ್ಕೊಂಡೆ. ಏನ್ ಅರ್ಥ ಆಯ್ತು ಗುರುವರ್ಯರೇ? ನಾನು ಅರ್ಥ ಮಾಡ್ಕೊಂಡೆ.